ಆ ಸುನಂದಮ್ಮ ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಅತ್ತೆ, ನಮ್ಮ ಮಗು ಕಳುವಾಗೋದ್ರಲ್ಲಿ ಅವ್ರ ಕೈವಾಡ ಇದೆ ಅಂತ. ಯಾಕಂದರೆ ಮಗು ಜಾನ್ವಿ ಹೊಟ್ಟೆಲಿದ್ದಾಗಲೇ ಅದನ್ನು ಕೊಲ್ಲೋಕೆ ನೋಡಿದವರು. ಇನ್ನು ಇವಾಗ ಕದಿದೇ ಇರ್ತಾರಾ? ಇವಾಗ ಹಿಂದೆ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಅವಳಿಂದ ಸತ್ಯ ಹೇಗೆ ಹೊರಗೆ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇದು ಬೇರೆ ವಿಷಯ ಆಗಿದ್ರೆ ಪರವಾಗಿಲ್ಲ, ಇದು ಮಗು ವಿಷಯ. ಆ ಸುನಂದಮ್ಮ ಅಷ್ಟು ಬೇಗ ಬಾಯಿ ಬಿಡೋ ಹೆಂಗಸಲ್ಲ. ಅವಳು ಬಾಯಿ ಬಿಡೋವರೆಗೂ ಅವಳನ್ನ ಹೊರಗೆ ಬಿಡಬಾರ್ದು ಅಂತ ಪೊಲೀಸರಿಗೆ ಹೇಳು. ಮಗುವಿನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳಕ್ಕಾಗಲ್ಲ ಅಜ್ಜಿ. ಅದನ್ನೇ ಪೊಲೀಸವ್ರಿಗೂ ಹೇಳಿದ್ದೀನಿ. ಶ್ರೀ, ಅವರು ಬಾಯಿ ಬಿಡಲಿಲ್ಲ ಅಂದರೆ ಹೇಳು. ಅತ್ತೆ, ಇಷ್ಟು ದಿನ ನೀವು ಸುಮ್ಮನೆ ಇದ್ದಿದ್ದು ಸಾಕು. ನೀವು ಹೋಗಿ ಚೆನ್ನಾಗಿ ಬೈರಿ. ಅದು ಹೇಗೆ ಅವ್ರು ಬಾಯಿ ಬಿಡಲ್ವೋ ನೋಡೋಣ. ಪ್ಲೀಸ್ ಮಾಮ್, ಅದೆಲ್ಲ ಬೇಡ. ಅದನ್ನೆಲ್ಲ ನೋಡ್ಕೊಳ್ಳೋಕೆ ಪೊಲೀಸವ್ರು ಇದ್ದಾರೆ. ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ನನ್ನ ಮಗುನ ನಮ್ಮಮ್ಮನೇ ಕದ್ದಿದ್ದಾರೆ ಅಂತ ನಿಜವಾಗ್ಲೂ ನಿಮಗೆ ಅನ್ನಿಸ್ತಿದೆಯಾ? ಪರಿಸ್ಥಿತಿಗಳು ನಮ್ಮ ಥರನೇ ಇದೆಯಲ್ಲ ಜಾನು. ಪೊಲೀಸವರು ವಿಚಾರಣೆ ಮಾಡ್ತಿದ್ದಾರೆ. ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಿಮ್ಮ ತಾಯಿ ಮಗು ಕದ್ದಿದ್ದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಅವ್ರು ಮಗು ಕದಿಯುವಂಥದ್ದು ಏನಾಗಿತ್ತು ಅವ್ರಿಗೆ? ನಮ್ಮಮ್ಮ ಮಗು ಕದ್ದಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ ಶ್ರೀ. ಅದೇ ಹೇಳ್ತೆ ಜಾನು. ಆ ಹೆಂಗಸು ನಿನ್ನೆದುರಿಗೆ ನಿಮ್ಮ ತಾಯಿಯ ಮಗು ಕದ್ದಿರೋದು ಅಂತ ಹೇಳಿದ್ಲಲ್ಲ. ಆ ಹೆಂಗಸು ತಪ್ಪಿಸ್ಕೊಳಕ್ ಸುಳ್ಳು ಹೇಳ್ತಿರ್ಬೋದಲ್ವಾ ಶ್ರೀ? ಫೈನ್, ಆ ಹೆಂಗಸಿನ ಮಾತು ಬಿಟ್ಟಾಕೋ ಜಾನು. ನೀನೇ ಯೋಚನೆ ಮಾಡು. ನೀನು ನಿಮ್ಮ ತಾಯಿಂದ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ. ಅವ್ರ ಗುಣ ಎಂಥದ್ದು ಅಂತ ಎಲ್ರಿಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೂ ನೀನು ಅವ್ರ ಮಾತನ್ನು ನಂಬ್ತೀಯಾ? ಅಮ್ಮನಿಗೆ ಮಗು ಕದಿಯೋ ಅವಶ್ಯಕತೆ ಏನಾದರೂ ಏನಿದೆ? ಮೊದಲಾದ್ರೆ ಎಲ್ಲಿ ನನ್ನ ಸಂಬಳ ಕೈ ತಪ್ಪು ಹೋಗುತ್ತೋ ಅಂತ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು. ಡಿವೋರ್ಸ್ ಮಾಡ್ಸೋಕ್ಕೂ ಟ್ರೈ ಮಾಡಿದ್ರು. ನಾನು ಪ್ರೆಗ್ನೆಂಟ್ ಆದಾಗ ನನ್ನ ಮಗು ಕೊಲ್ಲಕ್ಕೆ ಟ್ರೈ ಮಾಡಿದ್ದು ಅದೇ ರೀಸನ್ಗೆ. ಆದರೆ ಅವ್ರಿಗೆ ಈಗ ಅದರ ಅವಶ್ಯಕತೆ ಇಲ್ವಲ್ಲ. ಯಾಕಂದರೆ ಪ್ರತಿ ತಿಂಗಳು ನಾವೇ ಅವ್ರಿಗೆ ದುಡ್ಡು ತೊಗೊಂಡು ಹೋಗಿ ಕೊಡ್ತಿದ್ದೀವಿ. ಅದು ಅಲ್ಲದೆ ಅವ್ರು ಪೊಲೀಸ್ ಸ್ಟೇಷನಲ್ಲಿ ಗೋಳಾಡಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮಗು ಕದ್ದಿಲ್ಲ ಅಂತ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?